ಪಾತ್ರೆ ಚೇಂಜ್ ಮಾಡಿದೀವಿ. ಸೈಜ್ ನೋಡಿ ಹೆಂಗೈತೆ ಲೋಕಿ ಬಾಸ್ ಹೊಟ್ಟೆ ತರ. ಚೆನ್ನಾಗಿದೆ ಚೆನ್ನಾಗಿದೆ. ಮಾಡ್ತಾ ಇರೋದು ಹೈದರಾಬಾದಿ ದಮ್ ಬಿರಿಯಾನಿ. ರುಬ್ಕೊ ಬರಕ್ ಹೈದರಾಬಾದ್ಗೆ ಹೋಗ್ಬೇಕಾ ಬಸ್ಸು? ಅದಕ್ಕೆ ನಿಮ್ಗೆ ತಲೆ ಇಲ್ಲ ಅನ್ನೋದು. ನನಗೆ ಅಂದಿಲಿ ಎಲ್ಲಾ ಪೀಸ್ ಹೆಂಗಿಷ್ಟನೋ ಈ ಚಿಕನ್ ಅಲ್ಲಿ ಲೆಗ್ ಪೀಸು ನನಗೆ ಪ್ರಿಯ. ನೀವಂತೂ ಈ ರೆಸಿಪಿ ಟ್ರೈ ಮಾಡ್ಲೇಬೇಕು. ಹೈದರಾಬಾದ್ ದಮ್ ಬಿರಿಯಾನಿ ಹೆಂಗಿರ್ತದೆ ಅಂತ ನಿಮ್ಗೆ ಗೊತ್ತಾಯ್ತದೆ. ಅಂತಮ್ಮ ಇವ ಸ್ಪೆಷಲ್ ಏನು? ಹೈದರಾಬಾದಿ ದಮ್ ಬಿರಿಯಾನಿ. ನಮ್ಮಳ್ಳಿಯವ್ರಿಗೆ ಇನ್ನೂ ಚಂದ. ಬಾಗರು ನಮ್ಮಳ್ಳಿಗೆ ಜೊತೆಗೆ. ಅಣ್ಣ ಮಸ್ತಿ ಸಾಕು. ನಾನು ಬಿರಿಯಾನಿ ತಿನ್ಬಿಟ್ಟು ಹೈದರಾಬಾದ್ಗೆ ಹೋಗ್ಬೇಕು. ಬೇಗ ಕಟ್ ಮಾಡು. ನನ್ಗೆ ಬಸ್ ಲೇಟ್ ಆಯ್ತು, ಬರ್ತೀನಿ. ಪೆದ್ದಯ್ಯ ಇವನ್ ಯಾರು? ಹೈದರಾಬಾದ್ ದಮ್ ಬಿರಿಯಾನಿಗೆ ಮಸಾಲೆ ಮಾಡ್ಕೋತಾ ಇದೀವಿ. ಅದರಲ್ಲೂ ನಮ್ಮ ವೀಕ್ಷಕರು ಜಾಸ್ತಿ ಜನ ಹೈದರಾಬಾದ್ ದಮ್ ಬಿರಿಯಾನಿ ಮಾಡಿ ಅಂತ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಇವತ್ತು ದಮ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಅದಕ್ಕೆ ಮೊದಲು ಮಸಾಲೆ ಪದಾರ್ಥಗಳನ್ನೆಲ್ಲ ಹುರ್ಕೋಬೇಕು. ಬಿರಿಯಾನಿ ಮಸಾಲೆ ಪದಾರ್ಥಗಳು ಕಮ್ಮಿ ಉರಿಲೇ ರೋಸ್ಟ್ ಮಾಡ್ಕೊಳ್ಳಿ ಮಸಾಲೆ ಪದಾರ್ಥಗಳನ್ನ. ಬಾಸು ಬಿರಿಯಾನಿ ಮಸಾಲೆ ಎಲ್ಲ ಹುರ್ಕೊಂಡಾಯ್ತು. ಈಗ ರುಬ್ಕ ಬಂದ್ಬಿಡಿ ಬಾಸು. ಬಸ್ಸು ಮಾಡ್ತಾ ಇರೋದು ಹೈದರಾಬಾದಿ ದಮ್ ಬಿರಿಯಾನಿ. ರುಬ್ಕೊ ಬರಕ್ ಹೈದರಾಬಾದ್ಗೆ ಹೋಗ್ಬೇಕಾ ಬಸ್ಸು? ಅದಕ್ಕೆ ನಿಮ್ಗೆ ತಲೆ ಇಲ್ಲ ಅನ್ನೋದು. ಬಸ್ಸು ನಾನು ಹೈದರಾಬಾದ್ ನೋಡಿಲ್ಲ. ಬಸ್ಸು ನಡಿ ಬಸ್ಸು ರುಬ್ಕ ಬಂದ್ಬಿಡುನಾ. ಒಳ್ಳೆ ಐಲನ್ ಮಕ್ಕಳು ಸಿಕ್ಕಿದ್ರಲ್ಲ. ಹಂಗಾರೆ ನಿನ್ಗೆ ಹೈದರಾಬಾದ್ ತೋರಿಸ್ತೀನಿ, ನಾನು ರುಬ್ಬ ಕಲ್ಲು ತೋರಿಸ್ತೀನಿ ಬಾ. ಸರಿ ಬಸ್ಸು. ಹುಷಾರ್ ಕಂಡ್ರಪ್ಪ. ಹೈದರಾಬಾದಲ್ಲಿ ಮಿಷಿನ್ ತೋರ್ಸು, ಮಿಷಿನಲ್ಲಿ ಹೈದರಾಬಾದ್ ತೋರಿಸ್ಬೇಡ. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬನ್ನಿ ಇವಾಗ ಬಿರಿಯಾನಿಗೆ ಈರುಳ್ಳಿನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬಿಡೋಣ. ಅಡುಗೆ ಎಣ್ಣೆ, ಉದ್ದುದ್ದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗೈತೆ. ಈಗ ಇಳಿಸ್ಕೊಬಿಡೋಣ. ಈ ಥರ ಬ್ರೌನ್ ಕಲರ್ ಬರಬೇಕು, ಆವಾಗಲೇ ಬಿರಿಯಾನಿಗೆ ಒಳ್ಳೆ ಟೇಸ್ಟು. ಈರುಳ್ಳಿನ ಈ ಥರ ಕರ್ಕೊಳ್ಳಿ. ಆಹಾ ಬಾಸು ಗಮ್ ಅಂತದೆ ಪಕೋಡ ಹಂಗೆ ಈರುಳ್ಳಿ. ಆಹಾ ಬನ್ನಿ ಇವಾಗ ಚಿಕನ್ ಮಸಾಲೆ ಹಾಕೊಂಡು ಹೈದರಾಬಾದ್ ಬಿರಿಯಾನಿಗೆ ಚಿಕನ್ ರೆಡಿ ಮಾಡ್ಕೊಳ್ಳೋಣ. ಬಸ್ಸು ಏನಪ್ಪ ಇದೇ ತರ ಹೊಸ ಪಾತ್ರೆ. ಇನ್ನೇನಪ್ಪ ಮಾಡೋದು, ಜನಗಳು ಅದೇ ಪಾತ್ರೆಯಲ್ಲಿ ಮಾಡ್ತೀನಿ ಅಂತ ಇರ್ತಾರೆ. ಅದಕ್ಕೆ ಪಾತ್ರೆ ಚೇಂಜ್ ಮಾಡಿದೀವಿ. ಸೈಜ್ ನೋಡಿ ಹೆಂಗೈತೆ ಲೋಕಿ ಬಾಸ್ ಹೊಟ್ಟೆ ತರ. ಚೆನ್ನಾಗಿದೆ ಚೆನ್ನಾಗಿದೆ. ದೊಡ್ಡದಾಗ ಕಟ್ ಮಾಡ್ಕೊಂಡಿರೋ ಚಿಕನ್ ಪೀಸು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಕುಟ್ಟಿ ಪುಡಿ ಮಾಡ್ಕೊ ಬಂದಿರೋ ಬಿರಿಯಾನಿ ಮಸಾಲ, ಹೈದರಾಬಾದ್ ದಮ್ ಬಿರಿಯಾನಿ ಮಸಾಲ, ಅರಿಶಿಣ ಪುಡಿ, ಖಾರದ ಪುಡಿ, ಪುಡಿ ಉಪ್ಪು, ರುಬ್ಕೊ ಬಂದಿರೋ ಶುಂಠಿ ಬೆಳ್ಳುಳ್ಳಿ, ಎಣ್ಣೆಲಿ ಕರ್ಕೊಂಡಿರೋ ಈರುಳ್ಳಿ. ಈ ಈರುಳ್ಳಿ ಹಾಕೊಳ್ಳಿ, ಒಳ್ಳೆ ಟೇಸ್ಟ್ ಬರ್ತದೆ ಬಿರಿಯಾನಿ.
ನಿಂಬೆಹಣ್ಣು, ತುಪ್ಪ, ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಎಣ್ಣೆ ಹಾಕೊಳ್ಳಿ, ಒಳ್ಳೆ ಟೇಸ್ಟ್ ಬರ್ತದೆ. ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಬಿಡೋಣ ಈಗ. ಮಸಾಲೆ ಯಾವ ಥರ ಹಿಡ್ಕೊಂಡೈತೆ ಅಂತ ನೀವು ನೋಡ್ಬೋದು. ಅದ್ಭುತವಾಗಿ ಗಮ್ ಅಂತ ಇದೆ, ತುಪ್ಪ ಗಿಪ್ಪ ಎಲ್ಲ ನೋಡ್ತಾ ಇರೋದು ಕಪಾಲಿ ಬಾಯಲ್ಲಿ ಹೆಂಗ್ ನೀರು ಬರ್ತದೆ ಅಂತ. ಅಯ್ಯೋ ಬಾಸು, ನಮ್ಮ ಇಬ್ರಿಗೆ ಮಸ್ ಸ್ಮೆಲ್ ಘಮ ಘಮ ಅಂತದೆ ಬಾಸು. ಇದ ತಿನ್ನುವಾಗ ಹೆಂಗಿರ್ಬೋದು? ಯಾಕೋ ಏನ್ ಅರ್ಜೆಂಟು? ಮೊಸರು, ಈ ಮೊಸರು ಮಸಾಲೆ ಚಿಕನ್ನು ಎಲ್ಲ ಮಿಕ್ಸ್ ಆಗ್ಬಿಟ್ರೆ ಬಿರಿಯಾನಿ ಒಳ್ಳೆ ಟೇಸ್ಟ್ ಬರ್ತದ ಕಣ್ರಿ. ನೀವು ಒಂದ್ಸತ ಮಾಡ್ಕೋಬೇಕು, ಇಂಥ ಸಿಂಪಲ್ ಮಸಾಲೆ ಹಾಕಬೇಕು, ಸಖತ್ತಾಗಿರ್ತದೆ. 15 ನಿಮಿಷ ಮಸಾಲೆ ಜೊತೆ ಚಿಕನು ಹಿಡ್ಕೊಬಿಡ್ಲಿ, ಚೆನ್ನಾಗಿ ಮಸಾಲೆನ ಹಿಡ್ಕೊಂಡ್ರೆ ಬಿರಿಯಾನಿ ಅಷ್ಟೇ ಟೇಸ್ಟ್ ಆಗುತ್ತದೆ. ಕೋಳಿ ಇವಾಗ ಮಸಾಲೆ ಜೊತೆ ಮಿಕ್ಸ್ ಆಯ್ತಾ ಇದೆ, ಅದ್ರ ಜೊತೆಗೆ ರೈಸ್ ಮಾಡ್ಕೊಬಿಡೋಣ ಬಿರಿಯಾನಿಗೆ. ಬನ್ನಿ. ನೀರು, ಅನನಸುವ, ಚಕ್ಕೆ, ಲವಂಗ, ಸಾಯಿ ಜೀರಾ, ಪಲಾವ್ ಎಲೆ, ಏಲಕ್ಕಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ರೈಸು ಉದುದ್ರಾಗ ಬರೋಕ್ಕೆ ಎಣ್ಣೆ, ನೀರು ಚೆನ್ನಾಗಿ ಕುದೀತಾ ಇದೆ. ಅರ್ಧ ಗಂಟೆ ನೆನೆಸ್ಕೊಂಡಿರೋ ಅಕ್ಕಿನ ಹಾಕೊಳ್ಳೋಣ. ಕಲ್ಲುಪ್ಪು, ಮಸಾಲೆ ಜೊತೆ ಚಿಕನ್ನು ಚೆನ್ನಾಗಿ ಮಿಕ್ಸ್ ಆಗೈತೆ. ಈಗ ರೈಸ್ ಬೇಯಿಸ್ಕೊಂಡಿರೋ ನೀರು ಹಾಕೊಳ್ಳೋಣ. ಈಗ ಇದನ್ನ ಚಿಕನ್ನ ಒಂದು 10 ನಿಮಿಷ ಬೇಯಿಸ್ಕೊಬಿಡೋಣ. ಚಿಕನ್ನ ಒಂದು 10 ನಿಮಿಷ ಬೇಯಿಸ್ಬಿಟ್ಟು ಆಮೇಲೆ ರೈಸ್ ಹಾಕ್ಬಿಟ್ಟು ದಮ್ ಕಟ್ಬಿಡೋಣ. ಬೇಯಿಸ್ಕೊಂಡಿರೋ ರೈಸ್ ಹಾಕೊಳ್ಳೋಣ. ಎಣ್ಣೆಲಿ ಕರ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ತುಪ್ಪ, ಬಿಸಿನೀರಲ್ಲಿ ನೆನೆಸ್ಕೊಂಡಿರೋ ಕೇಸರಿ, ಇನ್ನೊಂದು ಲೇಯರು ರೈಸ್ ಹಾಕಬಿಡೋಣ. ಬಾಸು ತಗೋ ತುಪ್ಪ, ನಾನಿರೋ ದಪ್ಪ. ನನ್ ಮಕ್ಳ ನಾ ಮೂರ್ನವ್ರಿಗೆ ಇದೊಂದು ಡೈಲಾಗ್ ಬಿಟ್ಟು ಬೇರೆ ಬರೋದೇ ಇಲ್ವೇನ್ಲ?
ದಮ್ ಹಾಕಕ್ಕೆ ಸಿಲ್ವರ್ ಕವರು. ಬಿರಿಯಾನಿ ದಮ್ ಹಾಕಕ್ಕೆ ಈಗ ತವಾ ಮಾಡಿಕೊಬಿಡೋಣ. ಸುಗಂಧ ಪರಿಮಳ. ಬಾಸೋ ಒಂದು ಪ್ಲೇಟ್ ಹಾಕು ಬಾಸೋ. ನೋಡ್ತಾ ಇರ್ಬೋದು ಯಾವ ಥರ ಬೆಂದಿದೆ ರೈಸು. ದಮ್ ಬಿರಿಯಾನಿ ಗಮ್ ಅಂತದೆ. ಒಂದೊಂದು ಪೀಸು ಸೂಪರು. ತಿನ್ನೋಣ ಬನ್ನಿ. ನೋಡ್ತಾ ಇದ್ರೆ ತಿನ್ನಲ್ಲ ಅಂತ ಆಸೆ ಆಯ್ತದೆ. ದೊಡ್ಡ ಕಿರ್ಚ್ಬಿಡ ಬಾಸು. ದೊಡ್ಡ ಎಲೆ ಮರ್ತೆ ಹೋಗಿದ್ದೀನಿ, ತಗೊಳ್ಳಿ ಬಾಸು. ದಾರಮಣ ನಿಂಗೂ ದೊಡ್ಡ ಎಲೆ. ಏನು ಏನ್ ಸಮಾಚಾರ? ತಗೊಳ್ಳೋಣ. ಇವ್ರ ಹೆಸರು ಗೊತ್ತಾ? ಹೇಳು, ಯಾರು ಇವ್ರ ಹೆಸರು ಏನು ಅಂತ? ಇವ್ರು ಯಾರು ಅಂತ ಗೊತ್ತಿಲ್ಲ. ಅಣ್ಣನ ಹೆಸರು ಸೂರ್ಯ ಅಣ್ಣ. ಯಾರಾಗ್ಲಿ ಮನ್ಸಿಂದ ಮಾತಾಡ್ಸ್ಬೇಕು. ನನ್ನ ಎದೆಯಲ್ಲಿ ಸೆಂಟಿಮೆಂಟ್ ಬರೆಸ್ತವನೆ. ಬಾಸು ದೊಡ್ಡ ಎಲೆಗೆ ದೊಡ್ಡ ನೀರು. ಆಯ್ತು ಬಾಸು, ದೊಡ್ಡ ಬರೀ ಎಲೆ ಹಾಕ್ಬಿಡು ಪೀಸಲ್ಲಿ. ಲೆಗ್ ಪೀಸು ಯಾರಿಗೂ ಸಿಗ್ಲ. ನಮ್ಮ ಹುಡುಗರಿಗೆ ಅಳ್ತಾ ಇದ್ರಿಲ್ಲಿ, ಬಾಸ್ಕ್ ಮಾತ್ರ ಅಂತ. ಅದೃಷ್ಟವಂತರು. ಲೆಗ್ ಪೀಸ್ ತಿನ್ನೋಕೆ ಪುಣ್ಯ ಮಾಡಿರ್ಬೇಕು. ಅದು ಹೈದ್ರಾಬಾದಿ ಬಿರಿಯಾನಿಲಿ ದಮ್ ಕಟ್ಟಿರೋ ಬಿರಿಯಾನಿ. ನೋಡೋಣ, ನಮ್ಮ ಬಾಸು ಸ್ಪೆಷಲ್ ಆಗಿ ಮಾಡಿಕೊಟ್ಟವ್ರೆ ಈ ಸಾರಿ. ಆಮೇಲೆ ತಿಂತೀನಿ. ಘಮ ಘಮ ಅಂತ ಇದೆ ದಮ್ ಕಟ್ ಬಿರಿಯಾನಿ. ಬಾಸು ಮಸಾಲೆ ಅಂತೂ ಸಖತ್ತಾಗಿ ಹಿಡಿದಿರುವಂಗದೆ. ಒಂದೇ ಸರಿ ಹೊಂಟೈತದ ಈಗ. ಸ್ಪೆಷಲು ಮೊಸರು ಬಜ್ಜಿ ಅಂತೂ ಗಟ್ಟಿಯಾಗಿ ಮಾಡವ್ರೆ ನಮಗೆ ಅಂತ. ಸ್ವಲ್ಪ ಕಲ್ಸ್ಕೊಳ್ಳಿ ಹಿಂಗೆ. ಒಂದೊಂದು ಒಗಳಲ್ಲೂ ಮಸಾಲೆ ಮಾತ್ರ ಸಾಕಾಗಿರ್ತದೆ. ಹಿಂಗಿರ್ಬೇಕು ಯಾವತ್ತು ರೈಸು. ಅದು ಸ್ಪೆಷಲ್ಲು ಬಾಸುಮತಿ ರೈಸು. ಸಾಕಾಗದೆ. ಬಸ್ಸು ಹೈದ್ರಾಬಾದ್ ದಮ್ ಬಿರಿಯಾನಿ. ಅದು ದಮ್ ಹೊಡ್ದು ಮಾಡವ್ರೆ. ತಿಂತಾ ಇದ್ರೆ ಸ್ವರ್ಗ. ನನಗೋಸ್ಕರ ಮಾಡಿರೋ ಪೀಸು. ಸೂಪರು. ನನಗೆ ಅಂದಿಲಿ ಎಲ್ಲ ಪೀಸು ಹೆಂಗಿಷ್ಟನೋ, ಈ ಚಿಕನಲ್ಲಿ ಲೆಗ್ ಪೀಸು ನನಗೆ ಪ್ರಿಯ. ಅದರಲ್ಲಂತೂ ಬಾಸು ನನಗೆ ಅಂತಾನೆ ಸ್ಪೆಷಲ್ ಆಗಿ ಮಾಡಿಕೊಡ್ತಾರೆ. ಅವಾಗೆ ಒಂದು ಪೀಸ್ ತಿನ್ಬಿಟ್ಟೆ, ಇವಾಗ ಇನ್ನೊಂದು ಪೀಸು. ಬಾಸು ಮುಗ್ಗಾಂಬೋಗೆ ಮಜಾ ಬಂತು. ಸೂಪರು. ಪೀಸು ನಮ್ಮ ಭಟ್ರು ನಮಗೋಸ್ಕರ ಮಾಡ್ಕೊಟ್ಟವ್ರೆ. ನೀವು ಮಾಡಿ ತಿನ್ನಿ. ಟೇಸ್ಟ್ ಹೆಂಗದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಾನು ತಿಂತಾ ಇದೆ ಮಜಾನೇ ಬೇರೆ. ನೀವು ತಿನ್ನಿ, ದಮ್ ಬಿರಿಯಾನಿನ ಟೇಸ್ಟ್ ಮಾಡಿ. ಸೂಪರ್. ಹೈದ್ರಾಬಾದ್ ಬಿರಿಯಾನಿ ಸೂಪರ್ ಆಗೈತೆ. ಹೈದ್ರಾಬಾದ್ ದಮ್ ಬಿರಿಯಾನಿ ಮಾಡಿದ್ದೀವಿ.
ನಮ್ಮ ಚಾನಲ್ನಲ್ಲಿ ಇದೇ ಫಸ್ಟು ದಮ್ ಬಿರಿಯಾನಿ ಮಾಡಿರೋದು. ಅದ್ಭುತವಾಗೈತೆ. ಅದು ನಮ್ಮ ವೀಕ್ಷಕರು ಎಷ್ಟೊಂದು ಜನ ದಮ್ ಬಿರಿಯಾನಿ ಮಾಡಿ, ಹೈದ್ರಾಬಾದ್ ದಮ್ ಬಿರಿಯಾನಿ ಮಾಡಿ ಅಂತ ಕೇಳ್ತಾ ಇದ್ರಿ. ನಿಮಗೋಸ್ಕರ ನೀವು ಕಮೆಂಟ್ ಹಾಕಿರೋದಕ್ಕೋಸ್ಕರ ಇವತ್ತು ಹೈದ್ರಾಬಾದ್ ದಮ್ ಬಿರಿಯಾನಿ ಮಾಡಿ ತೋರಿಸಿದ್ದೀವಿ. ಅದ್ಭುತವಾಗೈತೆ. ಎಲ್ಲ ತಿಂದಿರೋದು ನೋಡಿದ್ದೀರಾ, ಹೆಂಗೆ ಕಾಣಿಸ್ತಾ ಇದೆ ಅಂದರೆ ನೋಡಿ. ಆ ವೈಟ್ ರೈಸು, ಆ ಮಸಾಲೆ, ಪುದೀನ, ಆ ಕೊತ್ತಂಬರಿ ಸೊಪ್ಪು ಎಲ್ಲ ಸಖತ್ತಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತದೆ. ತಿನ್ನೋಣ ಅಂತ ಅನ್ನಿಸ್ತಾ ಇದೆ. ಆ ಬಾಯಿ ತುಂಬ ಹೈದ್ರಾಬಾದ್ ಮಸಾಲೆ, ಬಿರಿಯಾನಿ ಮಸಾಲೆ ಅದ್ಭುತವಾಗೈತೆ. ನೀವು ನೋಡಿದಿರಿ ಯಾವ ಥರ ಬಿರಿಯಾನಿಗೆ ಮಸಾಲೆ ಮಾಡ್ಕೊಂಡು ಅಂತ. ಆ ಥರ ಸಿಂಪಲ್ ಮಸಾಲೆ ಮಾಡ್ಕೊಳ್ಳಿ. ಸಖತ್ತಾಗೈತೆ ಕಣ್ರಿ ಬಿರಿಯಾನಿ, ಸಖತ್ತಾಗೈತೆ. ನೀವು ಹೋಟ್ಲಲ್ಲಿ ತೊಗೊಂಡು ತಿನ್ನೋದಕ್ಕಿಂತ ಈ ಥರ ಮನೇಲಿ ಮಾಡ್ಕೊಳ್ಳಿ ಈಸಿಯಾಗಿ. ಅದ್ಭುತವಾಗಿರ್ತದೆ. ನಾನಂತೂ ತಿಂತಾನೆ ಇರೋಣ ಅನಿಸ್ತದೆ. ಆ ರೈಸು ಅದ್ಭುತ, ಸಖತ್ತಾಗೈತೆ ಬಿರಿಯಾನಿ. ಲೆಗ್ ಪೀಸು, ಆ ಮಸಾಲೆ ನಾವು ಹಾಕಿ ಟೈಮ್ ಕೊಟ್ಟಿದ್ದೋ ನೋಡಿ ಆ ಮಸಾಲೆ ಚಿಕನ್ಗೆ ಇಟ್ಕೊಳ್ಳೋಕ್ಕೆ. ಅದರಿಂದನೇ ಈ ಥರ ಮಸಾಲೆ ಸಖತ್ತಾಗಿ ಕಾಣಿಸ್ತಾ ಇದೆ. ಬಾಯಿ ಕಳ್ಕೊತಾ ಇದೆ ಪೀಸು. ಅದ್ಭುತ. ನೀವಂತೂ ಈ ರೆಸಿಪಿ ಟ್ರೈ ಮಾಡಲೇಬೇಕು. ಹೈದ್ರಾಬಾದ್ ದಮ್ ಬಿರಿಯಾನಿ ಹೆಂಗಿರ್ತದೆ ಅಂತ ನಿಮ್ಗೆ ಗೊತ್ತಾಯ್ತದೆ. ಅಷ್ಟು ಸೂಪರಾಗಿರ್ತದೆ, ಅದ್ಭುತವಾಗಿರ್ತದೆ. ಟ್ರೈ ಮಾಡಿ ತಿನ್ನಿ, ಅಷ್ಟು ಸೂಪರು, ಅದ್ಭುತ. ನೀವು ಮಾಡಲೇಬೇಕು, ತಿನ್ನಲೇಬೇಕು. ನೀವು ಇದೇ ಥರ ಯಾವ ಐಟಮ್ ಮಾಡಬೇಕು ಅಂತ ಕೇಳ್ತಾ ಇರಿ, ನಾವು ಮಾಡಿ ತೋರಿಸ್ತಾ ಇರ್ತೀವಿ. ನಿಮ್ಮ ಪ್ರೀತಿನೇ ನಮ್ಮನ್ನ ಇಷ್ಟು ದೂರ ತಂದಿರೋದು. ನೀವು ಇದೇ ಥರ ಕೇಳ್ತಾ ಇರಿ, ನಿಮಗೋಸ್ಕರ ಮಾಡಿ ತೋರಿಸ್ತಾ ಇರ್ತೀವಿ. ನೋಡಿ, ಮಜಾ ಮಾಡಿ, ಖುಷಿ ಪಡಿ. ಸೂಪರ್ ಅಂತಮ್ಮ, ಇವತ್ತು ಹೆಂಗಿತ್ತು ರೆಸಿಪಿ? ಕೂತಾರ ನಮ್ ಬಾಸ್. ಹೈದ್ರಾಬಾದ್ ಬಿರಿಯಾನಿ ಸೂಪರ್ ಟೇಸ್ಟ್. ಅಮ್ಮ ಈ ತರ ಪೀಸ್ ಮಾಡ್ಕೊಂಡಮ್ಮ ನೀನು ಮನೇಲಿ ತಿಂತೀನಿ ಅಮ್ಮ. ಸೂಪರ್ ಆಗದೆ ಅಮ್ಮ. ನಾನ್ ತುಂಬಾ ಒಳ್ಳೆ ಹುಡ್ಗಮ್ಮ, ನನ್ನ ಬಿಟ್ಬಿಡ್ತೀರಮ್ಮ? ಹೌದಾ ದಯಾನಂದ, ಈ ತರ ಹೆಂಗ ಮಾಡ್ಕೊಡೋದು? ಅಮ್ಮ ಓಟ್ ಬತ್ತೀಯಾ? ಟಾಟಾ ಓಟ್ ಬಾ.